ಕರ್ತನಲ್ಲಿ ಪ್ರಿಯರಾದವರೇ, ಇವತ್ತು ಕೃತಜ್ಞತಾ ಹೃದಯದಿಂದ ಕರ್ತನನ್ನು ದೃಷ್ಟಿಸಿ ನೋಡಿ 21 ವರ್ಷಗಳು ನ್ಯೂ ಹೋಪ್ ಟಿವಿಯನ್ನು ಕರ್ತನೇ ನಡೆಸುತ್ತಾ ಬರುತ್ತಿದ್ದಾನೆ. ಅದನ್ನು ನೆನೆಸಿ ನಾನು ಕರ್ತನನ್ನು ಸ್ತುತಿಸ್ತೇನೆ, ಕರ್ತನನ್ನು ಕೊಂಡಾಡ್ತೇನೆ. ಪ್ರಾರಂಭಿಸಿದಾತನು ಕರ್ತನು, ನಡೆಸುವಾತನು ಕರ್ತನು, ಕರೆದಾತನು ನಂಬಿಗಸ್ತನು. ಅನೇಕ ಟಿವಿಗಳು, ಅನೇಕ ಸೇವೆಗಳು, ಅನೇಕ ಸಭೆಗಳು ಪ್ರಾರಂಭವಾಗಿದೆ. 1 ತಿಂಗಳು, 2 ತಿಂಗಳು, 6 ತಿಂಗಳು, 1 ವರ್ಷ, 2 ವರ್ಷ. ಅದರ ವಿಳಾಸವೇ ಇಲ್ಲ, ಅದು ನಡೆಸುವವರು ಇಲ್ಲ. ಆದರೆ ಈ ಸೇವೆಯನ್ನು ಕರ್ತನೇ ಏರ್ಪಡಿಸಿರುವುದರಿಂದ, ಕರ್ತನೇ ಪ್ರಾರಂಭಿಸಿರುವುದರಿಂದ ಕಳೆದ 21 ವರ್ಷಗಳು ಅದ್ಭುತವಾಗಿ, ಅತಿಶಯವಾಗಿ ನಡೆಸುತ್ತಾ ಬರುವಂಥ ದೇವರಿಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುವುದರಲ್ಲಿ ಬಹಳ ಸಂತೋಷ ಪಡ್ತೇನೆ. ನ್ಯೂ ಹೋಪ್ ಟಿವಿಯವರಿಗೂ, ನ್ಯೂ ಹೋಪ್ ಟಿವಿಯನ್ನು ವೀಕ್ಷಿಸುವಂಥ ಎಲ್ಲ ವೀಕ್ಷಕರಿಗೂ 21ನೇ ವಾರ್ಷಿಕೋತ್ಸವ ಶುಭಾಶಯಗಳನ್ನು ಕೋರುವುದರಲ್ಲಿ, ಹೇಳುವುದರಲ್ಲಿ ನಾನು ಬಹಳ ಸಂತೋಷ ಪಡ್ತೇನೆ. ಕಂಗ್ರ್ಯಾಚುಲೇಷನ್ಸ್ ಟು ಆರ್ ಡಿಯರ್ ಬ್ರದರ್ ಎಲ್ಸನ್ ಬೇಬಿ ಅವರಿಗೂ, ಅವರ ಕುಟುಂಬದವರಿಗೂ. ಅದು ಮಾತ್ರವಲ್ಲ, ನ್ಯೂ ಹೋಪ್ ಟಿವಿನಲ್ಲಿ ಕೆಲಸ ಮಾಡುವಂಥ ಎಲ್ಲರಿಗೂ, ವಿಶೇಷವಾಗಿ ನನ್ನ ಸಹೋದರ ಸುರೇಶ್ ರಾವ್ ಅವರಿಗೂ ಮತ್ತು ಎಲ್ಲ ವೀಕ್ಷಕರಿಗೂ ಕೂಡ ನನ್ನ ಹಾರೈಕೆಗಳನ್ನು, ನನ್ನ ಪ್ರಾರ್ಥನೆಗಳನ್ನು ಹೇಳಿಕೊಳ್ಳುವುದರಲ್ಲಿ ನಾನು ಬಹಳ ಸಂತೋಷ ಪಡ್ತೇನೆ. ಆಮೇಲೆ ನೋಡ್ರಿ, ನನ್ನ ಪಯಣ ಈ ನ್ಯೂ ಹೋಪ್ ಟಿವಿಯ ಸಂಗಡ ನೋಡಬೇಕಾದ್ರೆ 2009ನೇ ವರ್ಷ ಐ ಮನೋಹರ್ ಎಂಬ ಘನ ಸೇವಕರಿಗೆ ಭಾಷಾಂತರ ಮಾಡುವಂತೆ ಪ್ರತಿ ವಾರವ ಕಾರ್ಯಕ್ರಮ ಪ್ರಸಾರವಾಗ್ತಿತ್ತು. 2020ನೇ ವರ್ಷದಿಂದ ನಾನು ದೇವರ ಮಾರ್ಗದರ್ಶನದ ಅನುಸಾರವಾಗಿ ಕನ್ನಡ ಭಾಷೆಯಲ್ಲಿ ಸಂದೇಶವನ್ನು ಕೊಡಲು ದೇವರು ಕೃಪೆಯನ್ನು ಅನುಗ್ರಹಿಸಿದ್ದಾನೆ. ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಈ ಒಂದು ಸೇವೆಯಾದದ್ದು ಜಗದ್ಯಾದ್ಯಂತ ಕೋಟ್ಯಾನುಕೋಟಿ ಜನರಿಗೆ ಅದು ಆಶೀರ್ವಾದವಾಗಿದೆ ಎಂಬುದರಲ್ಲಿ ಯಾವ ಸಂಶಯವೂ ಇಲ್ಲವೇ ಇಲ್ಲ. ಯೋವೆಲ್ಲ 2:21 ಹೇಳಿ ನಾನು ಹಾರೈಸಲು ಬಯಸ್ತೇನೆ. ಭೂಮಿಯೇ ಹೆದರಬೇಡ, ನ್ಯೂ ಹೋಪ್ ಟಿವಿಯೇ ಹೆದರಬೇಡ, ನ್ಯೂ ಹೋಪ್ ಟಿವಿಯ ವೀಕ್ಷಕರೇ ಹೆದರಬೇಡ, ಹರ್ಷಿಸು, ಉಲ್ಲಾಸಿಸು, ಯೆಹೋವನು ಮಹತ್ ಕಾರ್ಯಗಳನ್ನು ಮಾಡುವನು. ಇದುವರೆಗೂ ಮಹತ್ ಕಾರ್ಯಗಳನ್ನು ಮಾಡಿದ, ಇನ್ನು ಮುಂದೆನೂ ಆತನ ಮಹತ್ ಕಾರ್ಯಗಳನ್ನು ಮಾಡುವ. ಕರ್ತನ ಬರೋಣದ ತನಕ ಈ ಸೇವೆ ಇರುತ್ತದೆ. ಕೋಟ್ಯಾನುಕೋಟಿ ಜನರಿಗೆ ಇದು ಆಶೀರ್ವಾದವಾಗಿ ಇರುತ್ತದೆ. ನನ್ನ ಈ ಕಾರ್ಯಕ್ರಮದ ಮುಖಾಂತರವಾಗಿ ದೇವರು ಅನೇಕ ಮನೆಗಳಲ್ಲಿ ಅನೇಕ ವಾಕ್ಯಗಳನ್ನು ಕೇಳುವಂತೆ ಕರ್ತನು ಕೃಪೆಯನ್ನು ಅನುಗ್ರಹಿಸಿದ್ದಾನೆ. ಇತ್ತೀಚೆಗೆ ಆತ್ಮಿಕವಾದಂಥ 9 ವರಗಳ ಬಗ್ಗೆ ಮಾತಾಡುವಂತೆ ಕರ್ತನ ಕೃಪೆ ಕೊಟ್ಟ. ಒಂದು ವಯಸ್ಸಾದ ಅಮ್ಮ, 82 ವಯಸ್ಸಿರ್ಬೋದು, ಒಂದಿನ ಹಾಸನದ ಕರೆ ಮಾಡಿದ್ರು. ಅಯ್ಯ, ನಿಮ್ಮ ಸಂದೇಶ ಇದುವರೆಗೂ ನಾನು ಥರ ಕೇಳಲೇ ಇಲ್ಲ, ಸುಲಭವಾಗಿ ಅರ್ಥವಾಗ್ತಿದೆ, ನನಗೆ ಬಹಳ ಪ್ರಯೋಜನಕರವಾಗಿದೆ. ಕಳೆದ ವಾರದಲ್ಲಿ ಉಡುಪಿಗೆ ಹೋಗಿದ್ದೆ, ಅಲ್ಲಿ ಕೂಡ ಅನೇಕ ಜನರು ನಿಮ್ಮ ಕಾರ್ಯಕ್ರಮಗಳನ್ನು ನೋಡ್ತೇವೆ, ಬಹಳ ಆಶೀರ್ವಾದವಾಗಿದೆ. ಪ್ರಿಯ ಸಹೋದರ ಸಹೋದರಿಯೇ, ಈ ಒಂದು ಮಾಧ್ಯಮದ ಮುಖಾಂತರವಾಗಿ ದೇವರು ನೋಡ್ರಿ ನನ್ನನ್ನು ಆಶೀರ್ವದಿಸಿದ್ದಾನೆ. ಕರ್ನಾಟಕದಲ್ಲಿರುವಂಥ ಅನೇಕ ಜನರಿಗೆ ನನ್ನ ಹೆಸರು ಗೊತ್ತಾಗುವಂತೆ, ನನ್ನ ವಾಕ್ಯಗಳು ಹೋಗಿ ದೇವರು ನನಗೆ ಕೊಟ್ಟಿರುವಂಥ ಪ್ರಕಟಣೆಗಳು ಅವರಿಗೆ ಹೋಗಿ ಸಾರುವಂತೆ ಕರ್ತನ ಈ ಮಾಧ್ಯಮವನ್ನು ಉಪಯೋಗ ಮಾಡ್ತಿದ್ದಾನೆ. ಕರ್ತನು ಈ ಸೇವೆಯನ್ನು ಆಶೀರ್ವದಿಸಲಿ, ಇದನ್ನು ನೋಡುವಂಥ ಪ್ರತಿಯೊಬ್ಬರನ್ನು ಆಶೀರ್ವದಿಸಲಿ ಎಂಬುದಾಗಿ ನಾನು ಹಾರೈಸ್ತೇನೆ. ಒಂದು ಚಿಕ್ಕ ಪ್ರಾರ್ಥನೆ ಮಾಡಿ ನಾವು ಈ ಸೇವೆಯನ್ನು ಆಶೀರ್ವದಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪರಲೋಕದ ತಂದೆಯೇ, ನ್ಯೂ ಹೋಪ್ ಟಿವಿಯ ಈ ಸೇವೆಗಾಗಿ ನಾವು ವಂದನೆ ಸಲ್ಲಿಸ್ತೇವೆ. ಕನ್ನಡ ಭಾಷೆಯಲ್ಲಿ ವೈರಾಗ್ಯಗೊಂಡು ಕನ್ನಡ ಜನರಿಗೆ ದೇವರೇ ಪ್ರತ್ಯೇಕವಾಗಿ ಈ ಚಾನಲನ್ನು ಏರ್ಪಡಿಸಿ ಕರ್ನಾಟಕದಲ್ಲಿರುವಂಥ ಎಲ್ಲ ಜಿಲ್ಲೆಗಳಿಗೂ 7 ಕೋಟಿ ಜನರಿಗೂ ದೇವರೇ ಈ ಸಂದೇಶ ತಲುಪುವಂತೆ ಈ ಸೇವೆಯನ್ನು ಏರ್ಪಡಿಸಿದ್ಯಾ, ಅದಕ್ಕಾಗಿ ವಂದನೆ ಸಲ್ಲಿಸ್ತೇವೆ ಸ್ವಾಮಿ. ಯೋವೆಲ್ಲ 2:21 ಪ್ರಕಾರ ಕರ್ತನು ಮಹತ್ ಕಾರ್ಯಗಳನ್ನು ಮಾಡುವನು ಎಂಬ ವಾಗ್ದಾನವನ್ನು 21ನೇ ವಾರ್ಷಿಕೋತ್ಸವಕ್ಕೆ ನಾವು ಕೋರುತ್ತಾ ನಿನ್ನ ಮಹತ್ ಕಾರ್ಯಗಳನ್ನು ನಡೆಸಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ಸಹೋದರ ಎಲ್ಸನ್ ಬೇಬಿ ಅವರಿಗಾಗಿ, ಅವರ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡ್ತೇವೆ. ಅವರಿಗೆ ಒಳ್ಳೆ ಸುಖ, ಬಲ, ಆರೋಗ್ಯವನ್ನು ಕೊಡು. ಇನ್ನೂ ಅಭಿಷೇಕ, ಬಲ, ಶಕ್ತಿಯಿಂದ ತುಂಬಿಸು, ವರಗಳಿಂದ ತುಂಬಿಸು. ನೂತನ ಕಾರ್ಯಗಳನ್ನು ಈ ಮಾಧ್ಯಮದ ಮುಖಾಂತರವಾಗಿ ಪ್ರಸಾರ ಮಾಡಲು ಕೃಪೆಯನ್ನು ಅನುಗ್ರಹಿಸು. ನ್ಯೂ ಹೋಪ್ ಟಿವಿಯಲ್ಲಿ ದೇವರ ಕೆಲಸ ಮಾಡುವಂಥ ಪ್ರತಿಯೊಬ್ಬರು ನಿನ್ನ ಆಶೀರ್ವದಿಸು ಸ್ವಾಮಿ. ಎಲ್ಲ ವೀಕ್ಷಕರು ನಿಮ್ಮ ಕರದಲ್ಲಿ ಒಪ್ಪಿಸ್ಕೊಡ್ತೇವೆ. ಆಶೀರ್ವದಿಸಿ ಬಲಪಡಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ, ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು. ಈ ನ್ಯೂ ಹೋಪ್ ಟಿವಿಯನ್ನು ವೀಕ್ಷಿಸಿರಿ, ಅನೇಕ ಜನರಿಗೆ ಇದರ ಬಗ್ಗೆ ಪರಿಚಯ ಪಡಿಸಿರಿ.
ಪ್ರತಿಯೊಂದು ಮನೆಗಳಲ್ಲಿಯೂ ಸುವಾರ್ತೆಯು ಸಾರಲಿ, ಪ್ರತಿಯೊಬ್ಬರು ಯೇಸುವಿನ ನಾಮದಲ್ಲಿ ರಕ್ಷಣೆಯನ್ನು ಹೊಂದಿಕೊಳ್ಳಲಿ, ಪರಲೋಕ ರಾಜ್ಯದ ಮಕ್ಕಳಾಗಿ ಮಾರ್ಪಡಲಿ. ಗಾಡ್ ಬ್ಲೆಸ್ ಯು. ಆಮೇನ್.